ವೀಕ್ಷಕರೇ, ಶುಭದ ಶುಕ್ರವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರಿಗೂ ಶುಭದ ಶುಕ್ರವಾರದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲರಿಗೂ ಕೊಡಲಿ. ಗಣೇಶ ಬರ್ತಾ ಇದ್ದಾನೆ. ಗಣಪತಿಯು ವಿಘ್ನನಾಶಕನಾಗಿ ಅನೇಕ ತೊಂದರೆಗಳು ಕರ್ನಾಟಕ ರಾಜ್ಯದಲ್ಲಿ ಅನೇಕ ತೊಂದರೆಗಳಿವೆ. ನೂತನ ಸರ್ಕಾರ ಯಡಿಯೂರಪ್ಪ ಸರ್ಕಾರವನ್ನು ಬಂದಿದೆ. ಯಡಿಯೂರಪ್ಪ ಅವರಿಗೆ ತಲೆ ಮೇಲೆ ಬಹಳಷ್ಟು ಭಾರವಾದ ಹೊರೆಗಳಿವೆ. ಅನೇಕ ಸಮಸ್ಯೆಗಳು ಅವರನ್ನು ಕಾಡ್ತಾ ಇದ್ದಾವೆ. ಟೆನ್ಷನ್ ಮೇಲೆ ಟೆನ್ಷನ್ ಯಡಿಯೂರಪ್ಪ. ಆದರೂ ಯಡಿಯೂರಪ್ಪನವರಿಗೆ ಸರ್ವ ಶಾಸಕರು ಸಂಪೂರ್ಣ ಬೆಂಬಲ ಕೊಟ್ಟು ಒಂದು ಒಳ್ಳೆಯ ಸ್ಥಿರ ಸರ್ಕಾರವನ್ನು ಕೊನೆಯ 3.5 ವರ್ಷ ಕೊನೆಯ ಸರ್ಕಾರವನ್ನು ಮಾಡಲೇಬೇಕೆಂದು ಎಲ್ಲ ಶಾಸಕರು ಪ್ರಯತ್ನ ಪಡಬೇಕು. ಈ ದಿಸೆಯಲ್ಲಿ ನಿರಾಶ್ರಿತರ ಗೋಳಿಗೋಸ್ಕರ ನಿರಾಶ್ರಿತರು ಅತಂತ್ರರಾಗಿದ್ದಾರೆ. ಬಹಳ ತೊಂದರೆಯಲ್ಲಿದ್ದಾರೆ. ಆಹಾರ ಧಾನ್ಯಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಒಂದೊಪ್ಪತ್ತಿನ ಊಟದ ಗಂಜಿಗಾಗಿ ಪರಿತಪಿಸುತ್ತಿದ್ದಾರೆ. ಅದಕ್ಕಾಗಿ ಯಡಿಯೂರಪ್ಪನವರೇ ತಕ್ಷಣ ಬೇಗ ಒಂದು ಅಧಿವೇಶನ ಕರೆಯಿರಿ. ಅಧಿವೇಶನ ಕರೆದ್ರೆ ತಕ್ಷಣ ಒಂದು ಎಲ್ಲ ಶಾಸಕರು ತಮ್ಮ ಅಹವಾಲುಗಳನ್ನು ಇಳಿಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವುದು. ಕೇಂದ್ರದಿಂದ ಇನ್ನೂ ಒಂದು ಬೈಯೂ ಬಂದಿಲ್ಲ. ಕೇಂದ್ರ ಸರ್ಕಾರದಿಂದ ಯಡಿಯೂರಪ್ಪನವರು ಸರ್ವಪಕ್ಷದ ನಿಯೋಗ ಕರ್ಕೊಂಡು ಹೋಗಿ ಒಂದು ಬೃಹತ್ ಮೊತ್ತವಾದ ರೂಪವನ್ನು ಪಡೆದು ಅದಕ್ಕಾಗಿ ಅನುದಾನವನ್ನು ತರಬೇಕು. ಕೇಂದ್ರ ಸರ್ಕಾರದಿಂದ ಅನುದಾನ ಬಂದ್ರೆ ಪುನರ್ವಸತಿ ಕಲ್ಪನೆ ಆಗಬಹುದು. ಮನೆಯಿಲ್ಲದವರಿಗೆ ಮನೆಗಳನ್ನು ಕಟ್ಟಿಕೊಡಬಹುದು. ಒಂದು ಶಾಶ್ವತ ಪರಿಹಾರಕ್ಕಾಗಿ ಪರಿತಪಿಸುತ್ತಿದ್ದಾರೆ ಜನ. ಯಡಿಯೂರಪ್ಪನವರೇ, ನಿಮ್ಮ ಸಚಿವ ಸಂಪುಟದ ಕ್ಯಾಬಿನೆಟ್ ಮೀಟಿಂಗ್ ತೆಗೆದು ಅಧಿವೇಶನ ಕರೆದುಕೊಳ್ಳಲು ಒಂದು ನಿರ್ಮಾಣ ತೋಳಿ. ಆ ತೀರ್ಮಾನವೇ ನಿಮಗೆ ಒಂದು ಒಳ್ಳೆ ದಾರಿ ಅವಕಾಶವಾಗುತ್ತೆ. ಅನೇಕ ರೀತಿಯಿಂದ ಅಭಿವೃದ್ಧಿ ಆಗಬೇಕು. ತಲೆ ಮೇಲೆ ತಲೆ ಪ್ರತಿಯೊಂದು ಟೆನ್ಷನ್ಗಳಿವೆ ಯಡಿಯೂರಪ್ಪನವರು ನಿಮಗೆ. ಯಡಿಯೂರಪ್ಪನವರೇ, ಯಾವುದಕ್ಕೂ ಧೃತಿಗೆಡಬೇಡಿ. ಕರ್ನಾಟಕದ ಜನತೆ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತೀಕ್ಷ್ಣವಾಗಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಏನೋ ಬದಲಾವಣೆ ಆಗಬಹುದಂತ. ಬದಲಾವಣೆ ಮಾಡಲೇಬೇಕು. ಕೇಂದ್ರದಲ್ಲಿಯೂ ನಿಮ್ಮ ಸರ್ಕಾರ ಇದೆ, ರಾಜ್ಯದಲ್ಲಿಯೂ ನಿಮ್ಮ ಸರ್ಕಾರ ಇದೆ. ಕೇಂದ್ರದಿಂದ ಸಾಕಷ್ಟು ಅನುದಾನ ತಂದು ಬೃಹತ್ ಕಾಮಗಾರಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕು. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಲೋಕೋಪಯೋಗಿ ಇಲಾಖೆ ಮಹತ್ವ ಪಡೆದಂತಹ ಇಲಾಖೆ. ರಸ್ತೆಗಳು ಹದಗೆಟ್ಟಿವೆ. ಪ್ರವಾಹದಿಂದ ತತ್ತರಿಸಿದ್ದಾರೆ. ಜನಸಂಚಾರಕ್ಕೆ ಮುಕ್ತ ಅವಕಾಶ ಇಲ್ಲ. ಇದನ್ನು ತಕ್ಷಣ ರಿಪೇರಿ ಮಾಡುವುದಕ್ಕೋಸ್ಕರ ಅನೇಕ ರೀತಿಯ ರೂಪ ಯೋಜನೆಗಳನ್ನ ಲೋಕೋಪಯೋಗಿ ಇಲಾಖೆ ಹಿರಿಯ ಅಧಿಕಾರಿಗಳು, ಸಂಬಂಧಪಟ್ಟ ಮಂತ್ರಿಗಳು ಈ ದಿಸೆಯಲ್ಲಿ ಪ್ರಯತ್ನ ಪಡಬೇಕು. ಇದೇ ರೀತಿ ಅನೇಕ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಯಾವಾಗಲೂ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿ ಅವರು ತಕ್ಷಣ ಎಲ್ಲ ಅಧಿಕಾರಿಗಳ ತುರ್ತು ಸಭೆ ಕರೆದು ಆರೋಗ್ಯ ಅಧಿಕಾರಿಗಳ ಬಗ್ಗೆ ಎಚ್ಚರಿಕೆಯ ಕ್ರಮ ವಹಿಸಬೇಕು. ಯಾಕಂದ್ರೆ ಸಾಂಕ್ರಾಮಿಕ ರೋಗ ಹರಡುವುದೇ ಕಂಟ್ರೋಲ್ ಮಾಡುವುದು. ಅದಕ್ಕೋಸ್ಕರ ತುರ್ತು ಅನೇಕ ಮಾರ್ಗೋಪಾಯಗಳನ್ನು ತೆಗೆದುಕೊಳ್ಳುವುದು ಆರೋಗ್ಯ ಇಲಾಖೆಯ ಮೂಲತಃ ಸೌಲಭ್ಯ. ಯಾಕಂದ್ರೆ ಆರೋಗ್ಯ ಇಲಾಖೆ ಒಂದು ನಮ್ಮ ರಾಜ್ಯದ ಪ್ರಮುಖ ಇಲಾಖೆ. ಆರೋಗ್ಯವೇ ಅತ್ಯುತ್ತಮ ಇದ್ರೆ ಎಲ್ರಿಗೂ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಈ ದಿಸೆಯಲ್ಲಿ ಏನಾಗ್ತಾ ಇದೆ, ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯ ಉನ್ನತ ಮಟ್ಟದ ಪದವೀಧರರು ಮಂತ್ರಿಗಳಾಗಿದ್ದಾರೆ. ಉನ್ನತ ಶಿಕ್ಷಣ ಪಡೆದವರಾಗಿದ್ದಾರೆ. ಒಳ್ಳೆಯ ಅನುಭವಿಕ ವಾಕ್ಚಾತುರ್ಯಗಳು ಇದ್ದಾರೆ. ಅನುಭವಿ ಸಮರ್ಥರಿದ್ದಾರೆ. ಅವರೆಲ್ಲ ಕೇಂದ್ರ ಸರ್ಕಾರದ ಮೇಲೆ ಎಲ್ಲರೂ ಕೂಡಿ ಒಂದು ಒತ್ತಡ ಹೇರಿ ಒಂದು ಉತ್ತಮ ಕೆಲಸ ಕಾರ್ಯ ನಿರ್ವಹಿಸಬೇಕು. ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಸರ್ಕಾರಕ್ಕೆ, ಯಡಿಯೂರಪ್ಪ ಸರ್ಕಾರಕ್ಕೆ ಒಂದು ವಿನಂತಿ ಏನಂದ್ರೆ, ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ನಮ್ಮದು ಭಾರತ ದೇಶದಲ್ಲಿಯೇ ಒಂದು ಉನ್ನತ ಸ್ಥಾನ ಕರ್ನಾಟಕ ರಾಜ್ಯ ಪಡೆಯಬೇಕಾದರೆ ಒಂದು ಮಾರ್ಗೋಪಾಯಗಳನ್ನ ರೂಪಣೆಗೊಳ್ಳಬೇಕು. ಮಾರ್ಗೋಪಾಯಗಳಂದ್ರೆ ಏನಪ್ಪಾ? ನಮ್ಮ ರಾಜ್ಯ ಅನೇಕ ಸಂಪನ್ಮೂಲಗಳಿಂದ ಕೂಡಿದ ರಾಜ್ಯ. ದೇಶ ವಿದೇಶಗಳಲ್ಲಿಯೂ ನಮ್ಮ ವೈದ್ಯರು, ಇಂಜಿನಿಯರ್ಗಳು, ಪರಿಣಿತರು, ತಾಂತ್ರಿಕರು, ಅನೇಕ ವಿದ್ಯಾವಂತರು ಹೊರದೇಶಗಳಲ್ಲಿ ನೆಲೆಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಅವರಿಗೆ ಒಳ್ಳೆ ಅವಕಾಶ ಕಲ್ಪಿಸಿಕೊಟ್ಟಲ್ಲಿ ಅವರು ಇಲ್ಲೇ ದುಡಿಬೇಕು. ಮಾತೃಭೂಮಿಗೆ, ತಮ್ಮ ಕರ್ಮಭೂಮಿಯಲ್ಲಿ ಅನೇಕ ರೀತಿಯ ಅವರಿಗೆ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟರೆ ನಮ್ಮ ಕರ್ನಾಟಕ ಸಮೃದ್ಧ ಆಗುವುದಿಲ್ಲವೇ? ವೀಕ್ಷಕರೇ, ಈ ದಿಸೆಯಲ್ಲಿ ನೋಡಿ, ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಅಮೆರಿಕಾದಲ್ಲಿ, ಇಂಗ್ಲೆಂಡ್ನಲ್ಲಿ, ನೈಜೀರಿಯಾದಲ್ಲಿ, ನೆದರ್ಲ್ಯಾಂಡ್ದಲ್ಲಿ ಪ್ರತಿಯೊಂದು ಮುಂದುವರೆದ ದೇಶದಲ್ಲಿ ನಮ್ಮ ವೈದ್ಯರು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂಜಿನಿಯರ್ಗಳು ತಾಂತ್ರಿಕ ಪದವಿ ಪಡೆದು ಅಲ್ಲಿ ಓದ್ತಾ ಇದ್ದಾರೆ. ಕೆಲವರು ಕೆಲಸನೂ ಮಾಡ್ತಾ ಇದ್ದಾರೆ. ಕೈ ತುಂಬಾ ಸಂಬಳ ಪಡಿತಾ ಇದ್ದಾರೆ. ಅವ್ರನ್ನೆಲ್ಲರನ್ನೂ ಇಲ್ಲಿ ಕರೆಸಿ ಒಂದು ಕರ್ನಾಟಕದಲ್ಲಿ ಕರ್ಮಭೂಮಿಯಲ್ಲಿ ಹುಟ್ಟಿದೀರಪ್ಪ, ಅದಕ್ಕೋಸ್ಕರ ಇಲ್ಲಿ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು. ಉಳಿದ ವಯಸ್ಸು ಎಷ್ಟು ಈಗಾಗಲೇ ಮಾಡಿದೀರಾ, ಉಳಿದ ವಯಸ್ಸನ್ನು ಕರ್ನಾಟಕ ರಾಜ್ಯಕ್ಕೆ ಮೀಸಲಿಡಬೇಕು ಅಲ್ವಾ?
ಈಗ ನೋಡಿ, ಎಷ್ಟೋ ಜನ ದಾನ ಧರ್ಮ ಮಾಡಿದ್ದಾರೆ. ಆ ಧರ್ಮದ ಅವಕಾಶದಿಂದ ಎಷ್ಟೋ ನಮ್ಮ ನಿರಾಶ್ರಿತರಿಗೆ ಪಾಪ ಮನೆ ಇಲ್ಲ, ಸೂರಿಲ್ಲ, ಅವರಿಗೆ ಕುಡಿಲಿಕ್ಕೆ ನೀರಿನ ಹಾಹಾಕಾರ ಆಗ್ತಾ ಇದೆ. ಇದಕ್ಕೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಈ ದಿಶೆಯಲ್ಲಿ ಶುದ್ಧ ನೀರಿನ ಕುಡಿಯುವ ವ್ಯವಸ್ಥೆ ಮಾಡ್ಬೇಕು. ಅವರಿಗೆ ಬಹಳ ತೊಂದರೆಯಲ್ಲಿದ್ದಾರೆ. ಶಾಲಾ ಮಕ್ಕಳ ಪಠ್ಯ ಪುಸ್ತಕಗಳು ಸಹಿತ ಎಲ್ಲ ತೊಯ್ದೋಗಿದಾವಂದ್ರೆ ಅವ್ರು ಯಾವ ಸ್ಥಿತಿಗೆ ತಲುಪಿದ್ದಾರೆ, ಶಿಕ್ಷಣದಿಂದ ವಂಚಿತ ಆಗಿದ್ದಾರೆ. ಆ ಮಕ್ಕಳ ಭವಿಷ್ಯ ಏನು? ಈ ದಿಶೆಯಲ್ಲಿ ನಮ್ಮ ಮುಖ್ಯಮಂತ್ರಿಯವರಿಗೆ ಸಂಪೂರ್ಣವಾದ ಜವಾಬ್ದಾರಿ ಬಹಳಷ್ಟು ಇದೆ. ಆದ್ರೆ ಯಡಿಯೂರಪ್ಪನವರಿಗೆ ಶಾಸಕರನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಬಹಳ ಇದೆ. ಆದ್ರೂ ಭಿನ್ನಮತಿ ಸ್ಫೋಟ ಆಗ್ತಾ ಇದೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದಕ್ಕೂ ಧೃತಿಗೆಡದೆ ನೇರವಾಗಿ ಒಂದು ಉನ್ನತ ಮಟ್ಟದ ಹೋರಾಟಕ್ಕೆ ಅಣಿಯಾಗಿ ಒಂದು ಒಳ್ಳೆಯದನ್ನ ಮಾಡ್ಲಿಕ್ಕೆ ಅಂತ ನೀವು ಪ್ರಮಾಣವನ್ನು ಸ್ವೀಕಾರ ಮಾಡಿದ್ದೀರಾ. ಒಳ್ಳೇದ್ ಮಾಡಿ, ಕರ್ನಾಟಕ ಅಭಿವೃದ್ಧಿ ಆಗಲಿ. ಅದೇ ರೀತಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಚಿಗಿರಿ ಬಸ್ ಓಡಾಡ್ತಾ ಇದ್ದಾವೆ. ಅದೇ ರೀತಿ ಬೆಳಗಾವಿ ಸ್ಮಾರ್ಟ್ ಸಿಟಿ ಅಂತ ಘೋಷಣೆಯಾಗಿ ಎಷ್ಟೋ ವರ್ಷ ಆಯ್ತು. ಸ್ಮಾರ್ಟ್ ಸಿಟಿ ಅಂದ್ರೆ ಏನು? ಅದನ್ನ ಸ್ಮಾರ್ಟ್ ಮಾಡ್ಬೇಕಾ? ಏನ್ ಕಾಸ್ಮೆಟಿಕ್ ಹಚ್ಚಿ ಏನಾದ್ರೂ ಅದಕ್ಕೆ ಲಿಪ್ಸ್ಟಿಕ್ ಪೌಡರ್ ಹಚ್ಚಿ ಸ್ಮಾರ್ಟ್ ಮಾಡ್ಬೇಕಾ? ನಾನು ನೋಡಿದೆ ಬೆಳಗಾಂದಲ್ಲಿ ಪ್ರತಿಯೊಂದು ಗಲ್ಲಿ ಅಲ್ಲೆದಾಡ್ತಾ ಇದ್ದೀನಿ, ನೋಡಿದ್ದೀನಿ, ತಿರುಗಾಡಿದ್ದೀನಿ, ಸಂದರ್ಶಿಸಿದ್ದೀನಿ. ಇನ್ನೂ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದ್ದಾವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಚಿಗಿರಿ ಬಸ್ ಓಡಾಡುವ ಹಾಗೆ ಬೆಳಗಾಂದಲ್ಲಿ ಯಾಕೆ ಓಡಾಡಬಾರ್ದಪ್ಪ? ಚಿಗಿರಿ ಬಸ್ನಲ್ಲಿ ವ್ಯವಸ್ಥೆ ಇದೆ, ಸುವ್ಯವಸ್ಥಿತವಾದ ಸ್ವಚ್ಛತೆ ಇದೆ, ಆರೋಗ್ಯವನ್ನು ಕಾಪಾಡುವಂತ ಎಲ್ಲ ರೀತಿಯ ಸೌಲಭ್ಯಗಳನ್ನ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯವರು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ಬೆಳಗಾವಿಯಲ್ಲಿಯೂ ನಮ್ಮ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಂತ ಘೋಷಣೆ ಆದ್ಮೇಲೆ ಚಿಗಿರಿ ಬಸ್ ಬರಲೇಬೇಕು, ಉದ್ಯಾನವನಗಳಾಗಬೇಕು, ಪ್ರತಿಯೊಂದು ರಸ್ತೆ ನಿರ್ಮಾಣ ಆಗಬೇಕು, ಕಸದ ತೊಟ್ಟಿಗಳನ್ನ ನಿಷ್ಕ್ರಿಯ ಮಾಡುವಂತ ಯಂತ್ರಗಳನ್ನ ತರಬೇಕು. ಯಾವುದೇ ಕಸಗಳನ್ನು ರಸ್ತೆಯಲ್ಲಿ ಎಲ್ಲಿಯೂ ಯಾರು ಚೆಲ್ಲಬಾರದಂಗೆ ಅವರಿಗೆ ಒಂದು ದಂಡ ವಿಧಿಸುವಂತ ಪರಿಣಾಮಕಾರಿ ಕ್ರಮಗಳನ್ನ ಅನುಸರಿಸಿದರೆ ಬೆಳಗಾವಿ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಯಶಸ್ವಿ ಆಗುವುದರಲ್ಲಿ ಸಂದೇಹ ಇಲ್ಲ. ಮಾನ್ಯ ಇಬ್ಬರು ಸಂಸತ್ ಸದಸ್ಯರು ನಮ್ಮ ಬೆಳಗಾವಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಸುರೇಶ್ ಅಂಗಡಿಯವರು, ಅದರಲ್ಲೂ ಸುರೇಶ್ ಅಂಗಡಿ ರೈಲ್ವೆ ಮಂತ್ರಿಗಳು, ಇಬ್ಬರು ಸಂಸತ್ ಸದಸ್ಯರು ಕೂಡಿಕೊಂಡು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಗೋಕಾಕ್ ಜಿಲ್ಲೆಯನ್ನ ಘೋಷಣೆ ಮಾಡಬೇಕು, ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು. ನಮ್ಮ ಇರೋದು ನೆನೆಗುದಿಗೆ ಬಿದ್ದಂತಹ ಇವು 2 ಜಿಲ್ಲೆಗಳು. ಎಷ್ಟೋ ದಿನಗಳಿಂದ ಜನ ಬೆಳಗಾವಿ ಜಿಲ್ಲೆಯನ್ನ ಕರ್ನಾಟಕ ರಾಜ್ಯದಲ್ಲೇ ದೊಡ್ಡ ಜಿಲ್ಲೆ ಅಂತ ಪರಿಗಣಿಸಿದ್ದಾರೆ. ಆದ್ರೆ ಇಲ್ಲಿವರೆಗೆ ಎಷ್ಟು ಮುಖ್ಯಮಂತ್ರಿಗಳೇ ಆಗಿ ಹೋದ್ರು ನಮ್ಮ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಅಂತ ಘೋಷಣೆ ಆಗ್ತಾ ಇಲ್ಲ. ಜನ ಇಷ್ಟು ಕೆಲವೇ ದಿನಗಳಲ್ಲಿ ಮತ್ತೆ ರೊಚ್ಚಿಗೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅದೊಂದು ಟೆನ್ಷನ್ ಮತ್ತೆ ಯಡಿಯೂರಪ್ಪ ಮೇಲೆ ಬೀಳಬಾರ್ದು. ಯಾಕಂದ್ರೆ ಉಪಮುಖ್ಯಮಂತ್ರಿ ಸೌದಿ ಅವರು ಈ ದಿಸೆಯಲ್ಲಿ ಪ್ರಯತ್ನ ಮಾಡಬೇಕು. ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಬೇಕು, ಅಧಿವೇಶನ ತಕ್ಷಣ ಕರಿಬೇಕು. ಬೆಳೆಗಾರರಿಗೆ, ಕಬ್ಬು ಬೆಳೆಗಾರರಿಗೆ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ನೇರವಾದ ಸಂವಾದ ಕಾರ್ಯಕ್ರಮ, ಸಂದರ್ಶನ ಕಾರ್ಯಕ್ರಮ ಇರಬೇಕು. ಮತ್ತೊಂದು ಯಡಿಯೂರಪ್ಪನವರಿಗೆ ಒಂದು ವಿನಂತಿ ಏನಂದ್ರೆ, ಎಷ್ಟೋ ಜಿಲ್ಲೆಗಳಿಂದ ಬೆಂಗಳೂರಿಗೆ ನಿಮ್ಮನ್ನು ಕಾಣ್ಲಿಕ್ಕೆ ಜನ ಬರ್ತಾರೆ. ನಿಮ್ಮನ್ನು ಕಾಣೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಎಷ್ಟೋ ಮುಖ್ಯಮಂತ್ರಿಗಳಿಗೆ. ಇದು ಎಲ್ಲಾ ಮುಖ್ಯಮಂತ್ರಿಗಳಿಗೆ ಅನ್ವಯ ಆಗುತ್ತೆ. ಇದು ಅಲ್ಲಿ ಹೋದ ತಕ್ಷಣ ನಮ್ಮ ಮುಖ್ಯಮಂತ್ರಿ, ನಮ್ಮ ಪ್ರೀತಿಯ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮಗೆ ತಕ್ಷಣ ಸಿಗುತ್ತಾರಪ್ಪ ಅಂತ ಒಂದು ಭಾವನೆಯಿಂದ ಹೋಗಿರ್ತಾರೆ. ಅಲ್ಲಿ ಹೋದ ತಕ್ಷಣ ಪೊಲೀಸರ ಕಾಟ, ಸೆಕ್ಯೂರಿಟಿ ಕಾಟ, ಗನ್ಮ್ಯಾನ್ಗಳ ಕಾಟ, ಅವರ PA ಗಳ ಕಾಟ, ಆಪ್ತ ಕಾರ್ಯದರ್ಶಿಗಳ ಕಾಟ, ಸೆಕ್ರೆಟರಿ ಅವರ ಕಾಟ, ಯಾರು ಒಳಗಡೆ ಬಿಡಲ್ಲ. ಕೇವಲ ಅಲ್ಲಿ ಬಂದ ತಕ್ಷಣ ಬನ್ನಿ ಇದಾರೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಭೇಟಿ ಅವಕಾಶನೇ ಕೊಡಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮುಕ್ತವಾಗಿ ಎಲ್ಲರಿಗೆ ಸಿಗುವಂತ ಮುಖ್ಯಮಂತ್ರಿ ಆಗ್ಬೇಕು. ಅಂದ್ರೇನೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅವರ ಹೆಸರು ವಾಸಿ ಆಗ್ತಾರೆ. ಇದಕ್ಕೆ ನಮ್ಮ ಚಾನೆಲ್ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸರ್ವ ಪಕ್ಷದ ಸರ್ವ ಶಾಸಕರಿಗೂ ಅಭಿವೃದ್ಧಿಯತ್ತ ಗಮನ ಹರಿಸಿ ಅಂತ ನಾನು ನನ್ನ ಚಾನೆಲ್ ಮುಖಾಂತರ ಮತ್ತೊಮ್ಮೆ ಪದೇ ಹೇಳ್ತಾ ಇದ್ದೀನಿ. ನನ್ನ ವೀಕ್ಷಕರೇ, ನನ್ನ ಆತ್ಮೀಯ ವೀಕ್ಷಕರೇ, ಕಳೆದ ಒಂದು ವಾರದಿಂದ ನಾನು ಸುದ್ದಿ ಬಿತ್ತರಣೆ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸುದ್ದಿ ತಾವು ನೋಡ್ತಾ ಇದ್ದೀರಾ. ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮತ್ತೆ ಇನ್ನೂ ಒಳ್ಳೊಳ್ಳೆ ಸುದ್ದಿಗಳನ್ನ ನಾನು ತೆಗೆದುಕೊಂಡು ಬರ್ತೇನೆ. ನಾನು ಕೆಲವು ದಿನಗಳಿಂದ ವಿಚಾರ ಮಾಡ್ತಾ ಇದ್ದೇನೆ, 3 ದಿನದಲ್ಲಿ ನನ್ನ ಚಾನೆಲ್ ಅನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ, ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ಭ್ರಷ್ಟಾಚಾರ ಬಗ್ಗೆ ಇನ್ನೂವರೆಗೆ ಎಲ್ಲೂ ಮಾತಾಡಿಲ್ಲ. ನನಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದರ ಬಗ್ಗೆ ವಿವರವಾದ ವರದಿ, ಪ್ರತಿದಿನ ವರದಿಯನ್ನ ಪ್ರಕಟಣೆ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ದೆಲ್ಲ ಸಹಕಾರ ಬೇಕು. ನನಗೆ ಸಹಕರಿಸಿ ಇದೊಂದು ನನ್ನ ಚಾನಲ್ ಒಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮುಖ್ಯ ವಾಹಿನಿಯಾಗಿ ಬರಲಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ.
ಜೈ ಹಿಂದ್. ಮಾನ್ಯ ವೀಕ್ಷಕರೇ, ನಾವು ಬೆಳಗಾವಿ ಜಿಲ್ಲೆ ಕರ್ನಾಟಕ ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಪ್ರವಾಹ ಪರಿಸ್ಥಿತಿಯಲ್ಲಿ ಸಂತ್ರಸ್ತಗೊಂಡು ಎಷ್ಟೊಂದು ತೊಂದರೆಯಲ್ಲಿ ಸಿಲುಕಿದವರು ಗೋಕಾಕ ತಾಲೂಕಿನ ಗೊಡಚಿನಮಲ್ಕಿ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿಯ ಕರ್ನಾಟಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ವೈಶಿಷ್ಟ್ಯತೆಯನ್ನು ನೋಡಿ ನಾವು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದೆವು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆಯುತ್ತಿರುವ ಈ ಶಾಲೆ ಗೋಕಾಕ ತಾಲೂಕಿನ ಶಿಕ್ಷಣಾಧಿಕಾರಿಗಳು, ಚಿಕ್ಕೋಡಿಯ ಡಿಡಿಪಿ ಅಧಿಕಾರಿಗಳು, ಉಪನಿರ್ದೇಶಕರು ಎಷ್ಟೊಂದು ಶಿಸ್ತಿನಿಂದ ಅಲ್ಲಿರುವ ಗುರುಮಾತೆಯರಿಗೆ ಎಷ್ಟೊಂದು ತರಬೇತಿ ನೀಡಿದಾರಂದ್ರೆ ಆ ಮಕ್ಕಳು ಎಷ್ಟು ಶಿಸ್ತು ಸಂಯಮದಿಂದ ಆ ಶಾಲೆಯಲ್ಲಿ ಮಕ್ಕಳು ಕಲಿಯುತ್ತಿದ್ದನ್ನು ನಾವು ಕಣ್ಣಾರೆ ನೋಡಿದೀವಿ. ನಮಗೆ ವಿಚಿತ್ರವಾಯಿತು, ಯಾಕಪ್ಪ ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಒಳ್ಳೆ ರೀತಿಯ ಶಿಕ್ಷಣ ಸಿಗುತ್ತೆ, ಆದ್ರೂ ನಾವು ಖಾಸಗಿ ಶಾಲೆಗಳ ಮುಂದೆ ಕೈ ಮುಂದೆ ನಿಂತು ಕೈ ಹಿಡಿದು ನಿಂತ್ಕೊಂಡು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ, ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಕೊಡಿ ಅಂತ ಕೇಳೋದು. ಇಲ್ಲಿ ಊಟ ಉಪಹಾರ ಸಮವಸ್ತ್ರ ಸಹಿತ ಉಚಿತ. ಎಷ್ಟೊಂದು ಶಿಸ್ತಿನಿಂದ ಸಂಯಮದಿಂದ ಪರಿಣಿತರಿಂದ ನಾವು ಮಕ್ಕಳನ್ನು ಇವತ್ತು ನೋಡಬಹುದು. ನೀವು ಈ ನಮ್ಮ ನಂಬರ್ 1 ಚಾನೆಲ್ ಆ ಗೊಡಚಿನಮಲ್ಕಿ ಶಾಲೆಯ ವೈಶಿಷ್ಟ್ಯವನ್ನು ನೋಡಿ ಅದರ ದೃಶ್ಯವನ್ನು ನಮ್ಮ ನಂಬರ್ 1 ಚಾನೆಲ್ದಲ್ಲಿ ಪ್ರಸಾರ ಮಾಡ್ತಾ ಇದ್ದಾವೆ, ನೋಡಬಹುದು. ಸೆಕ್ಯೂರ್ ಲೈನ್ ಅಂತ ಹೇಳಿದವನು Good morning everyone. Very good morning. I am Satish from class 6th. Thought of the day. Education is the most powerful weapon which we can use to change the world. APJ Abdul Kalam. I repeat again. Thought of